ಬಗ್ಗೆ ಮಾನ್ಯ ಉಪಮಂತ್ರಿಗಳಿಗೆ ಗಮನ ಸೆಳೆಯಲು ಬಯಸ್ತೇನೆ. ಅಧ್ಯಕ್ಷರೇ, ಈಗಾಗಲೇ ಬೃಂದಾವನ್ ಪ್ರವೇಶ ಶುಲ್ಕ, ವಾಹನ ಪಾರ್ಕಿಂಗ್ ಶುಲ್ಕ ಮತ್ತು ಕೆಳ ಸೇತುವೆ ಶುಲ್ಕ ವಸೂಲಾತಿ ಈಗಾಗಲೇ ಸುಮಾರು ಇಂದಿನಿಂದನೂ ಕೂಡ ನಡೀತು. ಸೊ ಟೆಂಡರ್ ಕೂಡ ಕರೆದಿದ್ದೀವಿ, ಬಿಡ್ ಕೂಡ ಆಗಿದೆ. ನೀವು ಅದನ್ನ ಫ್ರೀ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಅಲ್ಲಿ ಹಳ್ಳಿಗಳಿಗೂ ಹೋಗಕ್ಕೆ ಅದೇ ಬ್ರಿಡ್ಜ್ ಯೂಸ್ ಮಾಡ್ತಾರೆ, ಮತ್ತೆ ಬೃಂದಾವನ್ ಗಾರ್ಡನ್ ಹೋಗೋಕ್ಕೂ ಅದೇ ಬ್ರಿಡ್ಜ್ ಯೂಸ್ ಮಾಡ್ತಾರೆ. ನಾವು ಕೇಳ್ತಿರೋದಿಷ್ಟೇ, ಹಳ್ಳಿಗಳಿಗೆ ಯಾರು ಹೋಯ್ತಾ ಇದ್ದಾರೆ ಅವ್ರಗಳಿಗೆ ಫ್ರೀ ಮಾಡಿ, ಬೃಂದಾವನ್ ಗಾರ್ಡನ್ಗೆ ಯಾರು ಹೋಯ್ತಾರೆ ಅವ್ರಗಳಿಗೆ ಶುಲ್ಕ ವಸೂಲಿ ಮಾಡಿ. ಅದನ್ನ ಈಗ ಎಲ್ಲಿ ಟೋಲ್ ಕಲೆಕ್ಷನ್ ಏನಿದೆ ಅದನ್ನ ಬೃಂದಾವನ್ ಗಾರ್ಡನ್ ಎಂಟ್ರೆನ್ಸ್ಗೆ ಮೂವ್ ಮಾಡಿದ್ರೆ ಇದು ಪರಿಹಾರ ಆಗುತ್ತೆ. ಇದು ಅಲ್ಲಿ ಮುಂಚೆ ನೀವು ಬೃಂದಾವನ್ ಗಾರ್ಡನ್ಗೆ ಬಂದಾಗ ಈ ಒಂದು ವಿಷಯ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ವಿ. ಅವಾಗ ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ನಾವೇನಾದ್ರೂ ಬದಲಾವಣೆಗಳು ತರಬೇಕು ಅಂತ ಮಾಹಿತಿ ಕೊಟ್ಟಿದ್ವಿ. ಈಗಾಗಲೇ ಈಗ ನೀವು ಮಾಹಿತಿ ಕೊಟ್ಟಿರೋ ಪ್ರಕಾರ 17 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏನು ಬ್ರಿಡ್ಜ್ ನ ನಿರ್ಮಾಣ ಮಾಡಕ್ಕೆ ಖರ್ಚಾಗಿದೆ. ಈಗಾಗಲೇ ನಾವು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ 18 ಕೋಟಿಗಿಂತ ಜಾಸ್ತಿ ವಸೂಲಿಯಾಗಿದೆ. ಇದರಿಂದ ದಯವಿಟ್ಟು ಹಳ್ಳಿಗಳಿಗೆ ಯಾರು ಜನರು ಓಡಾಡ್ತಾರೆ ಅವ್ರಿಗೆ ಫ್ರೀಯಾಗಿ ಓಡಾಡಕ್ ಬಿಟ್ಟು ಬೃಂದಾವನ್ ಗಾರ್ಡನ್ ಯಾರು ಎಂಟರ್ ಆಯ್ತಾರೆ ಅವ್ರ ಹತ್ರ ಶುಲ್ಕ ವಸೂಲಿ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ ಅಧ್ಯಕ್ಷ, ನಾನು ಕರೆದು ಮಾತಾಡ್ತೀನಿ. ನಾನು ಯಾವಾಗಾರು ಒಂದ್ಸತಿ ಆ ಕಡೆ ಹೋದಾಗ ಸ್ಪಾಟ್ಗೂ ಹೋಗ್ತೀನಿ, ನಿಮ್ನು ಕರ್ಕೊಂಡು ಹೋಗೋಣ. ರೈತರಿಗೆ ತೊಂದರೆ ಆಗೋದು ಬೇಡ ಅನ್ನೋದು ನನ್ಗೆ ಗರ್ವಿದೆ. ಬಟ್ ಅದು ನೋಡಿ, ನೀವು ಹೇಳೋ ಸಲ